ರೀ ಏನಪ್ಪ ಅಂದ್ರೆ ಬುದ್ಧಿಯವ್ರು ಹೆಂಗದ ನಮ್ಮ ಬುದ್ಧಿ ಪದ್ಧತಿ ಹೆಂಗದಪ್ಪ ಅಂತಂದ್ರೆ ಇನ್ನೊಬ್ರಿಗೆ ಬದನೆಕಾಯಿ ತಿನ್ಬೇಡ ಅಂತ ಹೇಳೋದು ಅಷ್ಟೇ ಅದು ತಾವು ತಿನ್ನೋದು ಈ ಥರ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನ ನಿಮ್ಗೆ ಇನ್ನೊಬ್ರು ಭ್ರಷ್ಟ ಆಗಬೇಡ್ರಿ ಮತ್ತೆ ನಾವು ಬುದ್ಧಿ ಹೇಳೋದು ಮುಂಜಾನೆ ಸಾಯಂಕಾಲ ಮಾತಾಡೋದು ಮತ್ತು ಸಂಜೆ ಅದ ಮಾಡೋದು ಲಜ್ಜಿ ಕೆಲಸನ ಮಾಡೋದು ಇದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಆ ವಿಷಯದಲ್ಲಿ ಇವರು ದೊಡ್ಡ ವ್ಯಕ್ತಿತ್ವ. 2011 ಮತ್ತು 2021ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ದೊರೆತಿತ್ತು. ಮುಂದೆ ಅದೇ ಕಾಲಕ್ಕೆ ನಮ್ಮ ಪ್ರಜಾವಾಣಿ ಪತ್ರಿಕೆಯಲ್ಲಿ ಲೆಕ್ಕನ ಹೇಳೋದಲ್ಲ ನಿರಂತರವಾಗಿ ಬರಿತಾ ಇದ್ದರು ಸಾಲದಲ್ಲ. ಅದೇ ಕಾಲಕ್ಕೆ ಬರವಣಿಗೆ ಜೊತೆಗೆ 200ಕ್ಕೂ ಹೆಚ್ಚು ಲೇಖನಗಳು ಪ್ರಸಿದ್ಧ ಬೇರೆ ಬೇರೆ ದೇಶಗಳ ಜರ್ನಲ್ಗಳಲ್ಲಿ ಇನ್ನೂರುಗಳಲ್ಲಿ ಅವ್ರ ಲೇಖಗಳು ಬಂದಿದ್ದಾವೆ. ಮುಂದೆ ಇನ್ನೊಂದು ಏನಪ್ಪ ಅಂದರೆ 2005ರಲ್ಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಬುಡಕಟ್ಟು ಸಮುದಾಯಗಳ ಸ್ಥಳಾಂತರ ಕುರಿತ ಹೈಕೋರ್ಟ್ ಸಮಿತಿಯ ಮುಖ್ಯಸ್ಥರಾಗಿ ವರದಿ ತಯಾರಿಸಿದರು. ಅವ್ರ ಪರಿಸ್ಥಿತಿಯನ್ನು ಬುಡಕಟ್ಟದವರು ಯಾವ ರೀತಿ ಬದುಕ್ತಾ ಇದ್ದಾರೆ, ಕಾಡುಗಳಲ್ಲಿ ಅವ್ರ ಬದುಕು ಏನಾಗ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಬರದ ಅವ್ರ ಬಗ್ಗೆ ಒಂದು ವರದಿಯನ್ನು ತಯಾರು ಮಾಡಿಕೊಂಡಿದ್ರು. ಇನ್ನೂ ವರದಿ ಚರ್ಚೆಯಲ್ಲದ ನಮ್ಮ ಸರ್ಕಾರ ಅಂದರೆ ಗೊತ್ತದ ನಿಮಗೆ, ವರದಿ ತೊಗೊಳ್ಳೋದು ಮೂಲೆಗೆ ಇಟ್ಟುಬಿಡೋದು ಇಂಥ ಒಂದು ಪ್ರವೃತ್ತಿ ನಮ್ಮ ಸರ್ಕಾರಗಳದ್ದು. ಹೀಗಾಗಿ ಅವ್ರ ಬಗ್ಗೆ ಎಷ್ಟು ಮಾತಾಡಿದರು ಕಡಿಮೆ ಅದ. ಯಾಕಂದರೆ ವಿದೇಶದಲ್ಲಿಯೂ ಸಹಿತ ಇವರು ಅಮೆರಿಕದಲ್ಲೇ PhD ಮಾಡಿಕೊಂಡು ಅಲ್ಲಿ ಡಾಕ್ಟರೇಟ್ ಮಾಡಿಕೊಂಡು ಬಂದ ಅನೇಕ ಮಕ್ಕಳಿಗೆ ರಾಜ್ಯಶಾಸ್ತ್ರ, ರಾಜನೀತಿ ಅದು ಯಾವ ರೀತಿ ಇರಬೇಕು, ಸಮಾಜ ಹೆಂಗಿರಬೇಕು, ಹೆಂಗೆ ಕಟ್ಟಬೇಕು ಅನ್ನುವಂತಹ ಅನೇಕ ವಿಷಯಗಳನ್ನು ಒಂದು ಉದಾರವಾದಂದ್ರೆ ಮತ್ತು ಸಾಣದಾಗ್ತದೆ, ಪ್ರಗತಿವಾದ ಮತ್ತು ಸಾಣದಾಗ್ತದೆ. ಒಂದು ಮಾತಿನಲ್ಲಿ ಹೇಳೋದು ಕುವೆಂಪುರವರ ವಿಶ್ವಮಾನವ ಇವತ್ತು ಒಬ್ಬ ಎಕ್ಸಾಂಪಲ್ ಇದ್ದ ನಮಗೆಲ್ಲ. ಇವತ್ತು ನಮ್ಮ ನಡಕ್ಕಿಲ್ಲ, ಆದರೂ ಅವ್ರ ಬದುಕು ನಮಗೆ ಯಾವಾಗಲೂ ಒಂದು ಮಾರ್ಗದರ್ಶನೀಯ. ಮತ್ತು ನಾವೆಲ್ಲರೂ ಅವ್ರ ಬಗ್ಗೆ ಅವ್ರ ಕೃತಿಗಳ ಬಗ್ಗೆ ಓದಬೇಕಾಗಿದ್ದು, ತಿಳ್ಕೊಳ್ಬೇಕಾಗಿದ್ದು, ಹೊಸ ಸಮಾಜ ಕಟ್ಟೋದಕ್ಕೆ ಭಾಳ ಆಸರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲದರೊಳಗೆ ನಮ್ಮ ಚಿಂತಕರಂಥ ಪ್ರೊಫೆಸರ್ ಮುಜಾಫರ್ ಸಾದಿ ತಮ್ಮ 63ನೇ ವರ್ಷದಲ್ಲೇ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ನಮಗೆ ಅವ್ರದ್ದೇ ಅಂಥ ಕೃತಿಗಳನ್ನು ಕೊಟ್ಟ ನಮ್ಮ ಕಣ್ಣು ತೆರೆಯುವಲ್ಲೇ, ಕೂಡಿ ಬದುಕುವಲ್ಲೇ, ಸಂಪ್ರದಾಯಗಳನ್ನು ಧಿಕ್ಕರಿಸುವಲ್ಲೇ ಸಹಕಾರಿಯಾಗುವಂಥ ಲೇಖನ ಕೊಟ್ಟು ಹೋಗಿದ್ದಾರೆ. ಅವ್ರನ್ನ ನಾವು ಸದಾ ನೆನೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮುಜಾಫರ್ ಆಸಾದಿ ಅವರಿಗೆ ನಮ್ಮ ನಮನವನ್ನು ಸಲ್ಲಿಸ್ತಾ ಇದು ಹೇ ಸೀತಾರಾಮ್ ಅಥವಾ S16 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.